ಕಾರ್ಕಳ ಕೈಲಾಜೆ ಶ್ರೀ ಉಮಾಮಹೇಶ್ವರ ದೇವಸ್ಥಾನ ಅತ್ತೂರು ದಾನಿಗಳ ನೆರವಿನಿಂದ ಡಾಂಬರೀಕರಣಗೊಂಡ ರಸ್ತೆ ಉದ್ಘಾಟನೆ. ಕಾರ್ಕಳ ಶ್ರೀ ಉಮಾಮಹೇಶ್ವರ ದೇವಸ್ಥಾನ ಕೈಲಾಜೆ ಅತ್ತೂರು ಇಲ್ಲಿಯ ಸುಮಾರು 200 ಮೀಟರ್ ರಸ್ತೆಗೆ ದಾನಿಗಳ ಮೂಲಕ ಡಾಂಬರೀಕರಣ ಮಾಡಿ ಇಂದು ಉದ್ಘಾಟಿಸಲಾಯಿತು. ದೇವಸ್ಥಾನದ ಅರ್ಚಕರಾದ ಶಿವಶಂಕರ ಭಟ್ ಡಾಂಬರೀಕರಣಗೊಂಡ ರಸ್ತೆಯನ್ನು ಉದ್ಘಾಟಿಸಿದರು. ನಂತರ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಸಿಎ ಕಮಲಾಕ್ಷ ಕಾಮತ್ ಭಾಗವಹಿಸಿ ಮಾತನಾಡಿ ದೇವಸ್ಥಾನಗಳಿಗೆ ಸಂಬಂಧಪಟ್ಟ ಮೂಲಭೂತ ಅವಶ್ಯಕತೆಗಳು ದಾನಿಗಳ ಸಹಕಾರದಿಂದ ನಡೆದರೆ ಆ ಮೂಲಕ ದೇವಸ್ಥಾನವು ಅಭಿವೃದ್ಧಿಗೊಳ್ಳುತ್ತದೆ. ಇದರಿಂದ ದೇವಸ್ಥಾನಕ್ಕೆ ಬರುವ ಭಕ್ತರ ಸಂಖ್ಯೆಯೂ ಹೆಚ್ಚಾಗುತ್ತದೆ. ಭಕ್ತಿ ಶ್ರದ್ಧೆಗಳಿಂದ ಭಗವಂತನನ್ನು ಆರಾಧಿಸಿದಾಗ ಭಗವಂತ ಒಲಿದು ನಮ್ಮ ಬೇಡಿಕೆಗಳನ್ನು ಈಡೇರಿಸುತ್ತಾನೆ ಎಂದರು. ವೇದಿಕೆಯಲ್ಲಿ ಅರ್ಚಕರಾದ ಶಿವಶಂಕರ್ ಭಟ್, ದಾನಿಗಳಾದ ಮಂಜುನಾಥ ರಾವ್, ಸ್ಥಳೀಯರಾದ ರಾಮಶೆಟ್ಟಿ, ವರದರಾಯ ಪ್ರಭು, ಬಾಲಕೃಷ್ಣ ಹೆಡ್ಡೆ ಅತ್ತೂರು, ಕಾಂಟ್ರಾಕ್ಟರ್ ಸಾಜನ್ ಉಪಸ್ಥಿತರಿದ್ದರು. ಹರೀಶ್ ಆಚಾರ್ಯ ಕಾರ್ಯಕ್ರಮ ನಿರೂಪಿಸಿ ವಂದಿಸಿದರು. ಈ ಸಂದರ್ಭದಲ್ಲಿ ದೇಣಿಗೆ ನೀಡಿದ ದಾನಿಗಳನ್ನು ಸನ್ಮಾನಿಸಲಾಯಿತು. ವರದಿ ಅರುಣ್ ಭಟ್, ಕಾರ್ಕಳ. ಮುಂಭಾಗದಲ್ಲಿರುವಂತಹ ಎಲ್ಲ ಗಣ್ಯ ಮಹನೀಯರೇ, ಬಂಧು ಭಗಿನಿಯರೇ, ತುಂಬಾ ಸಂತೋಷವಾಗ್ತದೆ ಇಂತಹ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲು. ಉಮಾಮಹೇಶ್ವರ ದೇವಸ್ಥಾನ ಕೈಲಾಜೆ ಅತ್ತೂರು ಬಹಳವಾದ ಪುರಾತನವಾದಂತಹ ಈ ದೇವಸ್ಥಾನ. ರಸ್ತೆಯ ನಿರ್ಮಾಣ ಆಗಿದೆ, ಡಾಮರು ಬಂದಿದೆ ಆ ರಸ್ತೆಗೆ. ಇನ್ನು ಹೆಚ್ಚಿನ ಜನರು ಇಲ್ಲಿ ಬಂದು ಆ ಉಮಾಮಹೇಶ್ವರನ್ನು ಪ್ರಾರ್ಥಿಸಿ ಅವರ ಆಶೀರ್ವಾದವನ್ನು ಪಡಿಬೇಕು. ದೇವರು ಯಾವಾಗಲೂ ಕರುಣಾಳು, ಕೃಪಾಳು ನಾವು ಹೇಳ್ತೇವೆ. ಆದರೂ ಉಮಾಮಹೇಶ್ವರ್ ಸ್ವಲ್ಪ ಜಾಸ್ತಿಯೇ ಕೃಪಾಳು, ದಯಾಳು, ಕರುಣಾಸಿಂಧು, ದೀನಬಂಧು, ಭಕ್ತ ರಕ್ಷಕ, ಭಕ್ತ ಪೋಷಕ, ಮುಕ್ತಿ ಪ್ರದಾಯಕ, ಏನು ಬೇಕಾದರೂ ಕೇಳುವಂತಹ ಮಹಾದೇವರು. ನಾವು ದೇವರೊಡನೆ ಏನು ಕೇಳಬೇಕಾದರೂ ಮೊದಲು ದೇವರು ನೋಡುವಂತಹದ್ದು ನಮ್ಮ ಒಳ್ಳೆಯ ವ್ಯಕ್ತಿತ್ವ. ನಾವು ಒಳ್ಳೆಯ ವ್ಯಕ್ತಿಗಳಾಗಬೇಕು. ನಮಗೆ ಮನುಷ್ಯ ಜನ್ಮ ಪ್ರಾಪ್ತಿಯಾಗಿದೆ, ನಾವು ಪ್ರಾಣಿಗಳಲ್ಲ. ಎಷ್ಟೋ ಜನರು ಕಷ್ಟದಲ್ಲಿದ್ದಾರೆ, ಸಂಕಷ್ಟದಲ್ಲಿದ್ದಾರೆ, ದೀನ ದಲಿತರಿದ್ದಾರೆ, ರೋಗ ರುಜಿನಗಳಿಂದ ಬಳಲುತ್ತಿದ್ದಾರೆ, ಅನಾರೋಗ್ಯದಿಂದ ನರಳುತ್ತಿದ್ದಾರೆ. ಅಂಥವರ ಸೇವೆಯನ್ನು ಮಾಡಿ ಅಂಥವರ ಜೀವನದಲ್ಲಿ ಒಂದು ಬೆಳಕನ್ನು ತರುವಂತಹ ಸಾಹಸ ಮಾಡಿದರೆ ನಮ್ಮ ಹಾದಿಯು ತಾನಾಗಿಯೇ ಬೆಳಗುತ್ತದೆ. ದೇವರು ಮೊದಲು ನೋಡುವುದೇ ನಮ್ಮ ವ್ಯಕ್ತಿತ್ವ. ಅವರು ನೋಡುವುದು ನಮ್ಮ ಧರ್ಮ, ಕರ್ಮ, ಶ್ರಮ, ಪ್ರೇಮ, ಆಚಾರ, ವಿಚಾರ, ವ್ಯವಹಾರ, ನಮ್ಮ ಮಾತು, ನಮ್ಮ ಚಾರಿತ್ರ, ನಮ್ಮ ಸಂಸ್ಕಾರ. ಅದು ಎಲ್ಲವೂ ಸರಿಯಾಗಿದ್ದರೆ ನೀವು ದೇವರನ್ನು ಬೇಡಿ ನೋಡಿ, ನಿಮಗೆ ಸಕಲವೂ ಕೊಡ್ತಾರೆ ದೇವರು. ಏನೂ ಕಡಿಮೆ ಮಾಡಿದೆ. ನಾವು ಅನ್ಯಾಯ ಮಾಡಿ, ಮೋಸ ಮಾಡಿ, ಕಳ್ಳತನ ಮಾಡಿ ದೇವರನ್ನು ಸ್ಮರಿಸಿದರೆ ದೇವರು ನಮ್ಮನ್ನು ನೋಡುವುದಿಲ್ಲ. ನಾವು ಎಷ್ಟೋ ಸೇವೆ ಮಾಡಲಿ, ದೇವರು ಅವರು ಎಂದೆಂದಿಗೂ ನಿಮ್ಮನ್ನು ನೋಡುವುದಿಲ್ಲ. ನಮ್ಮ ಕರ್ತವ್ಯವನ್ನು ನಿಭಾಯಿಸಿ ಎಲ್ಲವನ್ನು ದೇವರನ್ನು ಮೆಚ್ಚಿಸುವಂತಹ ಕಾರ್ಯವನ್ನು ಮಾಡಿ ನೀವು ದೇವರನ್ನು ಪ್ರಾರ್ಥಿಸಿ. ನಿಮ್ಮನ್ನು ನೋಡುವುದಲ್ಲ, ನಿಮ್ಮನ್ನು ಅಪ್ಪಿಕೊಳ್ತಾರೆ ದೇವರು. ಇದು ಎಲ್ಲರೂ ಚೆನ್ನಾಗಿ ತಿಳಿದುಕೊಳ್ಬೇಕು. ನಾವು ದೇವರು ಕರುಣಾಳು, ಬೇಕಾದುದನ್ನು ಕೊಡುವ ಕಲ್ಪವೃಕ್ಷ, ಕಾಮಧೇನು. ಅವರು ಏನು ಯಾರಿಗೂ ಕಡಿಮೆ ಮಾಡುವುದಿಲ್ಲ. ನಮ್ಮ ಮನೋಭಾವವೇ ನಾವು ಚೇಂಜ್ ಮಾಡಬೇಕು. ನಮ್ಮ ಮನೋಭಾವದ ಬದಲಾವಣೆ ಆಗಬೇಕು. ದೇವರಿಗೆ ಏನೂ ಬೇಡ, ಅವರಿಗೆ ನಮ್ಮ ಭಕ್ತಿ, ಪ್ರೀತಿ, ವಿಶ್ವಾಸ, ಭರವಸೆ, ಮಾತರಿ ಶ್ರದ್ಧೆ ಇರಬೇಕು. ಯಾವಾಗಲೂ ದೇವರ ಧ್ಯಾನವನ್ನು ಮಾಡ್ತಾ ಇರಬೇಕು ನಾವು. ಆಗ ನಮ್ಮ ಕೊನೆ ಅಂತ್ಯಕಾಲದಲ್ಲಿಯೂ ನಾವು ದೇವರನ್ನೇ ಸ್ಮರಿಸ್ತೇವೆ. ಕೃಷ್ಣ ಹೇಳಿದರು ಭಗವದ್ಗೀತೆಯಲ್ಲಿ ಚಾಪ್ಟರ್ 8 ಶ್ಲೋಕ 5, ಅಂತಕಾಲೇಶ ಮಾಮೇವ ಸ್ಮರಣುಕ್ತ್ವ ಕಲೇವರಂ ಯಾ ಪ್ರಯಾತೀಸ ಮದ್ಭಾವಂ ಯಾತಿ ನಾಸ್ಕೃತ್ಯ ಸಂಶಯಂ. ನಾವು ಯಾವಾಗಲೂ ದೇವರನ್ನು ಪ್ರಾರ್ಥಿಸಿ, ಭಜಿಸಿ, ಆರಾಧಿಸ್ತಾ ಇದ್ದರೆ ಕೊನೆಯ ಕಾಲದವರೆಗೂ ನಮಗೆ ದೇವರ ಸ್ಮರಣೆ ಮನಸ್ಸಿಗೆ ಬರುವಂತಹದ್ದು. ಅವರ ಸ್ಮರಣೆಯನ್ನು ಅಂಥವರು ನನ್ನಲ್ಲಿಯೇ ಲೀನರಾಗ್ತಾರೆ ಹೇಳಿ ಕೃಷ್ಣ ಪರಮಾತ್ಮರು ಹೇಳಿದರು. ದೇವರಿಗೂ ಏನೂ ಬೇಕಾಗಿಲ್ಲ. ಕೃಷ್ಣ ಪರಮಾತ್ಮರು ಹೇಳಿದ್ದಾರೆ ಭಗವದ್ಗೀತೆಯಲ್ಲಿ ಚಾಪ್ಟರ್ 9 ಶ್ಲೋಕ 26, ಪತ್ರ, ಪುಷ್ಪ, ಫಲ, ನೀರು ಸಾಕು, ನನಗೆ ಏನು ಬೇಡ ಹೇಳಿ. ಏನು ಆಡಂಬರವೂ ಬೇಡ ದೇವರಿಗೆ. ಭಕ್ತಿ, ಶ್ರದ್ಧೆ, ಪ್ರೀತಿ, ಅದು ಅವರಿಗೆ ಮೇನ್ ಬೇಕಾದಂತಹ ನಮ್ಮ ಭಕ್ತಿ, ಪ್ರೀತಿ ಮತ್ತು ವಿಶ್ವಾಸ, ಒಂದು ಭರವಸೆ ದೇವರಿಗೆ ಇರಬೇಕು. ದೇವರ ಮೇಲೆ ನಮಗೆ ಎಷ್ಟು ಭರವಸೆ, ಪ್ರೀತಿ, ವಿಶ್ವಾಸ ಇರಬೇಕು ಹೇಳಿದ್ದಾರೆ. ನಮಗೆ ಕಷ್ಟ ಬಂದಾಗ, ನಮಗೆ ಸಂಕಷ್ಟ ಬಂದಾಗ, ನಮಗೆ ದುಃಖ ಬಂದಾಗ ದೇವರು ಚಿಂತನೆ ಮಾಡಬೇಕು. ಅಂಥ ಒಂದು ವ್ಯಕ್ತಿಗಳಾಗಬೇಕು ನಾವು. ಅಷ್ಟು ಶ್ರದ್ಧೆ ಇರಬೇಕು ದೇವರಿಗೆ. ಬಾಕಿ ಸಮಯದಲ್ಲಿ ನಮ್ಮ ಪ್ರಕಾರ ನಡೆದುಕೊಂಡು ಕಷ್ಟ ಬಂದಾಗ ದೇವರ ನನ್ನನ್ನು ಕಾಪಾಡಿ ಎಂದು ಹೇಳಿದರೆ ಅದು ಹೇಗೆ ಸಾಧ್ಯ? ಅದು ಸಾಧ್ಯವೇ ಇಲ್ಲ. ಅನವರತವು, ನಿರಂತರವು, ಸತತವು ನಾವು ದೇವರ ಧ್ಯಾನವನ್ನು, ದೇವರನ್ನು ಸ್ಮರಿಸ್ತಾ ಇದ್ದರೆ ಎಂದೆಂದಿಗೂ ದೇವರು ಕೈಗೊಳ್ಳುವುದಿಲ್ಲ. ನಿಮ್ಮನ್ನು ಹೊತ್ತುಕೊಂಡೇ ಇರ್ತಾರೆ. He will always hold you in his arms. He will never let you fall down. ಅದು ಕರುಣಾಳು ದೇವರು, ಅಷ್ಟು ಕೃಪಾಳು ಅವರು.
ಇಲ್ಲಿ ಇಂಥ ಒಂದು ಕಾರ್ಯಕ್ರಮ ಅದೊಂದು ಬಹಳ ಸಂತೋಷದ ವಿಚಾರ. ಒಳ್ಳೆ ರೀತಿಯಲ್ಲಿ ರಸ್ತೆ ರಚನೆ ಆಗಿದೆ. ಅರುಣ್ ಮತ್ತು ಅವರ ತಂದೆ ತಾಯಿಯವರು ಮತ್ತು ಅವರ ಕುಟುಂಬದವರು ಬಹಳಷ್ಟು ಶ್ರಮ ಸಾಧನೆಯನ್ನು ಮಾಡಿದ್ದಾರೆ. ಮತ್ತೆ ಮೊದಲು ಅವರಿಗೆ ನಾನು ವಂದಿಸ್ತೇನೆ, ಅಭಿನಂದಿಸ್ತೇನೆ. ಊರಿನ ಎಲ್ಲ ಜನರ ಸಹಕಾರವನ್ನು ಇದಕ್ಕೆ ಕೊಟ್ಟಿದ್ದಾರೆ. ಮಹಾಲಿಂಗೇಶ್ವರ ಉಮಾಮಹೇಶ್ವರ್ ಅವರ ಆಶೀರ್ವಾದವು ವರದಾನವು ಇದೆ ಇದಕ್ಕೆ. ಆದ್ದರಿಂದ ಇದು ಸಾಧ್ಯವಾಯಿತು. ಈಗ ಒಳ್ಳೆಯ ರೀತಿಯಲ್ಲಿ ರಸ್ತೆ ರಚನೆ ಆಗಿದೆ. ಇನ್ನು ಮುಂದೆ ಆದಷ್ಟು ಹೆಚ್ಚಿನ ಜನರು ಇಲ್ಲಿ ಬಂದು ಅವರ ಪ್ರೀತಿಗೆ ಪಾತ್ರರಾಗಬೇಕು. ನಾವು ಎಲ್ಲರೂ ಸಹಕರಿಸಿದರೆ ಇನ್ನೂ ಒಳ್ಳೆಯ ರೀತಿಯಲ್ಲಿ ಇಲ್ಲಿ ಕಾರ್ಯಕ್ರಮಗಳು ಜರುಗಿಸಲಿಕ್ಕೆ ಸಾಧ್ಯವುಂಟು. ಇಷ್ಟು ಪುರಾತನವಾದಂತಹ ದೇವಸ್ಥಾನವಾದರೂ ಬಹಳ ಸುಂದರವಾಗಿ ಇಟ್ಟಿದ್ದಾರೆ, ಬಹಳ ನಿರ್ಮಲವಾಗಿ ಇಟ್ಟಿದ್ದಾರೆ. ಅದಕ್ಕೋಸ್ಕರ ನಾನು ಅರುಣ್ ಭಟ್ ಮತ್ತು ಅವರ ಕುಟುಂಬಸ್ಥರನ್ನು ಅವರನ್ನು ನಿಜವಾಗಿ ವಂದಿಸಿ ಅಭಿನಂದಿಸುತ್ತೇನೆ. ಎಲ್ಲರ ಸಹಕಾರ ಕೊಟ್ಟರೆ ಯಾವ ಕಾರ್ಯ ಮಾಡಲು ಸಾಧ್ಯ. ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಹೇಳ್ತೇವೆ. ಯುನೈಟ್ ವಿ ಸ್ಟ್ಯಾಂಡ್, ಡಿವೈಡ್ ವಿ ಫಾಲ್. ಆದರೆ ಎಲ್ಲರೂ ಒಟ್ಟಾದ ಎಲ್ಲ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯವುಂಟು. ಆದರೆ ಇನ್ನು ಮುಂದೆ ಆದಷ್ಟು ಎಲ್ಲರೂ ಒಟ್ಟಾಗಿ ಸಹಕರಿಸಿ ಇಂತಹ ಕಾರ್ಯಗಳನ್ನು ನೆರವೇರಿಸಬೇಕು. ಈ ದೇವಸ್ಥಾನವು ಒಳ್ಳೆಯ ರೀತಿಯಲ್ಲಿ ನಡೆದು ಎಲ್ಲರೂ ಇಲ್ಲಿ ಬಂದು ದೇವರ ಆಶೀರ್ವಾದವನ್ನು ಪಡೆದುಕೊಂಡು ಹೋಗಬೇಕು. ಇಂತಹ ಈ ದೇವಸ್ಥಾನವು ಸಾವಿರಾರು ವರ್ಷಗಳ ಕಾಲ ಉಳಿಯಲಿ, ಬೆಳೆಯಲಿ ಅಂತ ನಾನು ಪರಮಾತ್ಮನನ್ನು ಪ್ರಾರ್ಥಿಸ್ತೇನೆ. ಇಂಥ ಒಂದು ಅವಕಾಶವನ್ನು ಕೊಟ್ಟದಕ್ಕಾಗಿ ನಾನು ಇವರಿಗೆ ತುಂಬ ಆಭಾರಿಯಾಗಿದ್ದೇನೆ. ನಿಮಗೆಲ್ಲರಿಗೂ ಎರಡು ಮಾತನ್ನು ಕೇಳಿದ್ದಕ್ಕಾಗಿ ನಾನು ನಿಮ್ಮನ್ನು ವಂದಿಸ್ತೇನೆ, ಅಭಿನಂದಿಸ್ತೇನೆ. ಸರ್ವೇ ಜನ ಸುಖಿನೋ ಭವಂತು, ಲೋಕ ಸಮಸ್ತ ಸುಖಿನೋ ಭವಂತು. ಥ್ಯಾಂಕ್ ಯು. ಶ್ರದ್ಧೆ ಭಕ್ತಿಯಿಂದ ಭಗವಂತನ ಆರಾಧಿಸಿದರೆ ದೇವರ ಅನುಗ್ರಹ ಸದಾ ಇರ್ತದೆ. ದೇವರನ್ನು ಯಾವ ರೀತಿ ಉಳಿಸ್ಕೊಳ್ಬೇಕು ಅಂತ ಹಲವಾರು ವಿಚಾರಗಳನ್ನ ನಮ್ಮ ಮುಂದೆ ತಿಳಿಸಿದ್ದಾರೆ. CA ಕಾರ್ಕಳ ಕಮಲಾಕ್ಷ ಕಾಮತ್ ಅವರಿಗೆ ದೇವಸ್ಥಾನದ ಪರವಾಗಿ ಧನ್ಯವಾದವನ್ನ ಅರ್ಪಿಸ್ತಾ ಇದ್ದೇನೆ. ರಾಮಶೆಟ್ಟಿ, ಸುಮಾ, ಉದಿತ್, ವಂಶಿತ್, ಶಿವಗಂಗಾ ಅತ್ತೂರು ಅವರು ಕೂಡ ಇವತ್ತು ನಮ್ಮೊಂದಿಗಿದ್ದಾರೆ. ಅವರು ಕೂಡ ಒಂದು ಸ್ಕಿಲ್ ಸನ್ಮಾನವನ್ನ ಸ್ವೀಕರಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು ರಾಮಶೆಟ್ಟಿ ಅವರಿಗೆ. ಮುಂದೆಯೂ ಕೂಡ ತಮ್ಮಿಂದಾದಂತಹ ಸಹಕಾರ ಸದಾ ಈ ಒಂದು ದೇವಸ್ಥಾನಕ್ಕೆ ಇರಲಿ ಅಂತಕ್ಕಂಥದ್ದನ್ನ ಕೇಳ್ಕೊಳ್ತಾ ಅತ್ಯುತ್ತಮ ಕ್ಲಪ್ತ ಸಮಯದಲ್ಲಿ ಅತ್ಯುತ್ತಮ ರೀತಿಯಲ್ಲಿ ಮಾಡಿಕೊಟ್ಟಿದ್ದಾರೆ ಸರ್. ತಮಗೂ ಕೂಡ ಧನ್ಯವಾದಗಳು. ಅದೇ ರೀತಿ ಒಂದು ವಾರದ ಮುಂಚಿತವಾಗಿ ಮಾಡಿಕೊಟ್ಟಿದ್ದಾರೆ ಅವರು. ಇನ್ನು ಈ ಒಂದು ರಸ್ತೆ ಕೆಲಸಕ್ಕೆ ದೇಣಿಗೆ ಇಟ್ಟಂತಹ ದಾನಿಗಳ ಹೆಸರನ್ನ ಹೇಳ್ತೇನೆ, ದಯಮಾಡಿ. ಧನ್ಯವಾದಗಳು. ಮುಂದೆ ಸಂಜಯ್ ಉಳ್ಳಾಲ ಮತ್ತು ಕುಟುಂಬಸ್ಥರು ಇವರು 11,000 ದೇಣಿಗೆಯನ್ನು ನೀಡಿ ಸಹಕಾರ ಮಾಡಿದ್ದಾರೆ. ಇಲ್ಲ ಬಂದಿಲ್ಲ, ಬೆಂಗಳೂರಲ್ಲಿ. ಮೈಲೋಟು ಹೌಸ್ ಹತ್ತೂರು ಮನೆಯವರಿಂದ ಮೈಲೋಟು ಹೌಸ್ 15,000 ದೇಣಿಗೆ ರಾಮೇಶ್ವರ ನೀಡಿದ್ದಾರೆ. ಎಲ್ಲ ಇದ್ದಾರೆ ಮೈಲೋಟು ಮತ್ತು ಭಂಡಾರ. ಹಾಂ ಬಲ್ಲಿ ಗೌತಮ್ ಬಂದಿದೆ ಕರೆಕ್ಟ್ ಟೈಮ್ ಮಾಡಿ. ಗೌತಮ್ ಶೆಟ್ಟಿ ಅವರು ಇಲ್ಲಿ ಉಪಸ್ಥಿತ, ಅವರನ್ನು ಕೂಡ ಈ ಒಂದು ವೇದಿಕೆ ಮೇಲೆ ಸನ್ಮಾನಿಸಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿರುವಂತಹ ಗಣ್ಯರು ಸೇರ್ಕೊಂಡು ಅವರಿಗೆ ಸನ್ಮಾನಿಸಬೇಕು, ಅವರನ್ನ ಅಭಿನಂದಿಸಬೇಕು. ಇನ್ನಷ್ಟು ದೇಣಿಗೆ ದೇವಸ್ಥಾನಕ್ಕೆ ಬರುವ ಶಕ್ತಿಯನ್ನ ಭಗವಂತರು ಕೇಳ್ಕೊಳ್ಬೇಕು. ಗಾಯತ್ರಿ ಕ್ಯಾಶೂಸ್ ಇವರು 10,000 ರೂಪಾಯಿ ನೀಡಿ ಸಹಕರಿಸಿದ್ದಾರೆ. ಗಾಯತ್ರಿ ಕ್ಯಾಶೂಸ್ ಗಣ್ಯರು ಅವರನ್ನ ಸನ್ಮಾನಿಸಬೇಕು, ಅವರನ್ನ ಅಭಿನಂದಿಸಬೇಕು ಅಂತೇಳಿ ಕೇಳ್ಕೊತೇನೆ. ಧನ್ಯವಾದಗಳು. ಹಳೆರಂಗಪ್ಪೈ ಕುಟುಂಬಸ್ಥರು ರು 5,000 ದೇಣಿಗೆ ನೀಡಿ ಸಹಕಾರವನ್ನ ಮಾಡಿದ್ದಾರೆ. ವಿಡಿಯೋ ಮಾಡಿ 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 ಮಾಡಿ.
ಅದೇ ರೀತಿ ಇನ್ನಷ್ಟು ದಾನಿಗಳು ಈ ಒಂದು ಕ್ಷೇತ್ರದ ಅಭಿವೃದ್ಧಿಯಲ್ಲಿ ಸಹಕಾರವನ್ನು ನೀಡಿದ್ದಾರೆ. ಡಾಕ್ಟರ್ ಪ್ರಕಾಶ್ ಶೆಣೆ, ಬಂದಿಲ್ಲ. ನಾಗರಾಜ್ ಮಲ್ಯ, ಹತ್ತೂರು ಕೈಲಾಜಿ ನಾಗರಾಜ್ ಮಲ್ಯ ಪುಣ್ಯ ಕಾರ್ಯದಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿದ್ದಾರೆ. ಅವರಿಗೆ ದೇವರ ಅನುಗ್ರಹ ಸದಾ ಇರಲಿ ಅಂತೇಳಿ ಹೇಳಿಕೊಳ್ಳುತ್ತಾ ದೇವಸ್ಥಾನದ ಪರವಾಗಿ ಅವರಿಗೆ ಧನ್ಯವಾದವನ್ನ ಅರ್ಪಿಸ್ತಾ ಸೇವೆಯನ್ನ ಸಲ್ಲಿಸ್ತಾ ಬಂದವರು ತಮ್ಮನ್ನ ಕೂಡ ಒಂದು ಗುರುತಿಸಿ ದೇವಸ್ಥಾನ ಅವರನ್ನು ನಿಮ್ಮನ್ನ ಅಭಿನಂದಿಸ್ತಾ ಇದೆ. ವೇದಿಕೆಯಲ್ಲಿರುವಂತಹ ಬಾಲಕೃಷ್ಣ ಹೆಗ್ಡೆ ಅವರು ಅವರನ್ನ ಸನ್ಮಾನಿಸಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇನೆ. ದೇವಸ್ಥಾನದ ಎಲ್ಲ ಕೆಲಸ ಕಾರ್ಯಗಳು ತಮ್ಮನ್ನ ಸಕ್ರಿಯವಾಗಿ ಹೃದಯ ಪ್ರಭುಗಳು ತೊಡಗಿಸಿಕೊಂಡು ಬರ್ತಾ ಇದ್ದಾರೆ. ದೇವರ ಅನುಗ್ರಹ ಇನ್ನಷ್ಟು ಅವರಿಗೆ ಲಭಿಸಲಿ ಅಂತಕ್ಕಂಥದ್ದನ್ನು ಬೇಡ್ಕೊಳ್ತಾ ಅವರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ